ನನ್ನ ಜೀವನದ ದೊಡ್ಡ ಕತೆ ದುಡ್ಡಿಲ್ಲದೆ ಇಡೀ ಭಾರತ ಪ್ರಯಾಣ ಮಾಡುವುದು. ಅದರ ಒಂದು ಅಧ್ಯಾಯವನ್ನು ಅಂದರೆ ಕೇರಳದ 14 ಜಿಲ್ಲೆಗಳನ್ನು ನಾನು ಪ್ರಯಾಣ ಮಾಡಿ ಮುಗಿಸಿದ್ದೆ. ನಾನು ನನ್ನ ಮುಂದಿನ ಪ್ರಯಾಣದ ಬಗ್ಗೆ ಯೋಚನೆ ಮಾಡ್ತಾ ಹೊರಟಿರಬೇಕಾದ್ರೆ ಇದ್ದಕ್ಕಿದ್ದಂತೆ ನನ್ನ ಪ್ಲ್ಯಾನ್ ಬದಲಾಗೋಯಿತು. ಏನಾಯಿತು? ಯಾಕೆ? ಸ್ನೇಹಿತರೆ, ಈಗ ನಾನಿರುವಂತಹ ಜಾಗದಿಂದ ನಾನೀಗ ಹೋಗ್ಬೇಕಾಗಿರುವಂತಹ ಜಾಗ ವರಕಲ ರೈಲ್ವೆ ಸ್ಟೇಷನ್ಗೆ. ಬನ್ನಿ, ಇವತ್ತು ನನ್ನ ಕೊನೆಯ ದಿನ. ಇಡೀ ಕೇರಳದ 14 ಜಿಲ್ಲೆಗಳನ್ನು ನಾನು ಪ್ರಯಾಣ ಮಾಡಿ ಮುಗಿಸಿದೆ. ಅದನ್ನೆಲ್ಲವನ್ನೂ ಕೂಡ ಅಲ್ಲಿ ಹೋದ್ಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಬನ್ನಿ ಹೋಗುವ. ಓಕೆ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಈಗ ನಾನು ವರಕಲ ಶಿವಗಿರಿ ಜಂಕ್ಷನಲ್ಲಿದ್ದೀನಿ. ಇಲ್ಲಿಗೆ ಯಾಕೆ ಬಂದೆ, ಹೆಂಗೆ ಬಂದೆ, ಅದೆಲ್ಲವನ್ನೂ ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಬನ್ನಿ. ಇದು ನನ್ನ ಕೇರಳದ ಕೊನೆಯ ಕೇಳಿಸ್ಕೊಂಡ್ರಲ್ವಾ? ಈಗ ನಾನು ಇರೋದು ವರಕಲ ಶಿವಗಿರಿ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿಂದ ನಾನು ಹೊರಡಬೇಕಾಗಿರೋದು ಕರ್ನಾಟಕಕ್ಕೆ ಟ್ರೈನ್ ಮುಖಾಂತರ ಹೋಗ್ತಾ ಇದ್ದೀನಿ. ನನಗೆ ಟ್ರೈನ್ ಟಿಕೆಟ್ನ ಯಾರು ಸ್ಪಾನ್ಸರ್ ಮಾಡಿದ್ರು, ಅದ್ರ ಕಥೆ ಏನು, ಎಲ್ಲವನ್ನೂ ಕೂಡ ಕರ್ನಾಟಕ ಹೋದ್ಮೇಲೆ ಹೇಳ್ತೀನಿ. ಸ್ನೇಹಿತರೆ, ಪೂರ್ತಿ ಭಾರತವನ್ನ ದುಡ್ಡಿಲ್ಲದೆ ನಾವು ಸುತ್ತಾ ಇದ್ದೀವಿ. ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಜಿಲ್ಲೆ, ಕೇರಳದ 14 ಜಿಲ್ಲೆಗಳನ್ನು ನಾವು ಕಂಪ್ಲೀಟ್ ಮಾಡಿದ್ವಿ. ಫಸ್ಟ್ ಸ್ಟಾರ್ಟಿಂಗು ಕಾಸರಗೋಡು, ಕಣ್ಣೂರು, ಕೋಯಿಕೋಡು, ವಾಯನಾಡು, ಮಲಪ್ಪುರಮು, ಪಾಲಕ್ಕಾಡು, ತ್ರಿಶೂರು, ಎರ್ನಾಕುಲಮ್ಮು, ಅಲಪುವ, ಇಡುಕಿ, ಮುನ್ನಾರು. ಅದಾದಮೇಲೆ ನೆಕ್ಸ್ಟ್ ಬಂದಿದೆ ಕೋಟಾಯಂ ಹೋದ್ಮೇಲೆ ಕೋಟಾಯಮಿಂದ ಡೈರೆಕ್ಟ್ ನಾವು ಹೋಗಿದ್ದು ತಿರುವನಂತಪುರಂ ಆದಮೇಲೆ ಮತ್ತೆ ನಾವು ಬಂದಿದ್ದು ಕೊಲ್ಲಂ ಡಿಸ್ಟಿಕ್. ಕೊಲ್ಲಂ ಆದಮೇಲೆ ಪತನಂತಿಟ್ಟ ಎಕ್ಸ್ಪ್ಲೋರ್ ಮಾಡಿದ್ವಿ. ಮತ್ತೆ ಈಗ ನಾವಿರುವಂತಹ ಜಿಲ್ಲೆ ಕೊಲ್ಲಂನಲ್ಲಿ. ಇಲ್ಲಿಂದ ನನ್ನ ಪ್ರಯಾಣ ಎಂಡ್ ಆಗ್ತಾ ಇದೆ. ಕೇರಳದ ಜರ್ನಿ ದುಡ್ಡಿಲ್ಲದೆ ಪ್ರಯಾಣ ಇಲ್ಲಿಗೆ ಎಂಡ್ ಆಯಿತು. ನೆಕ್ಸ್ಟ್ ನಾನು ಮತ್ತೆ ಈಗ ಕರ್ನಾಟಕ ಬರ್ತಾ ಇದ್ದೀನಿ. ಕರ್ನಾಟಕ ಯಾಕೆ ಬರ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಏನಿದೆ, ಎಲ್ಲವೂ ಕೂಡ ಕರ್ನಾಟಕ ಬಂದಮೇಲೆ ಡೀಟೇಲ್ಡ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು. ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ಆ ಕ್ವಶನ್ಸ್ಗಳಿಗೆ ನಾನು ವಿಡಿಯೋ ಮುಖಾಂತರ ಆನ್ಸರ್ ಮಾಡ್ತೀನಿ. ಯಾಕಂದರೆ ಇದೊಂದು ಎಕ್ಸ್ಪೀರಿಯನ್ಸು. 14 ಜಿಲ್ಲೆಯನ್ನು ನಾವು ದುಡ್ಡಿಲ್ಲದೆ ಟ್ರಾವೆಲ್ ಮಾಡಿದ್ವಿ. ಮತ್ತು ಕೆಲವೊಂದಿಷ್ಟು ಸ್ಟ್ರೇಂಜರ್ಸ್ ಮನೇಲಿ ಉಳ್ಕೊಂಡಿದ್ವಿ, ಕೆಲವೊಂದು ಸಲ ಪರಿಚಯದವ್ರ ಮನೇಲಿ ಉಳ್ಕೊಂಡಿದ್ವಿ. ಇದೇ ಥರ ಇಡೀ ಜರ್ನಿ ಮುಗಿದು ಹೋಗ್ಬಿಡ್ತು. ನೀವು ಕಮೆಂಟ್ ಹಾಕಿ, ಏನಂತ ಕ್ವಶನ್ಸ್ಗಳಿದ್ರೆ ಕಮೆಂಟ್ ಹಾಕಿ, ಅವುಗಳಿಗೆ ಸಪ್ರೇಟ್ ಆಗಿ ನಾನು ವಿಡಿಯೋ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಈಗ ಕೇರಳದ ವರಕಲ ರೈಲ್ವೆ ಸ್ಟೇಷನ್ನ ಒಂದಿಷ್ಟು ವ್ಯೂಗಳನ್ನು ನಾನು ನಿಮಗೆ ತೋರಿಸ್ತೇನೆ. गाड़ी नंबर 16526 बंगलुरु से कन्याकुमारी तक जाने वाली बंगलुरु कन्याकुमारी एक्सप्रेस। ಸರಿ, ಇಲ್ಲಿ ಅವನೊಬ್ಬ ಬಂದ ಏನೋ ಮಾಡ್ತಿದ್ದಾನೆ. ಡೂ ದಟ್ ಅಗೇನ್. ಸ್ನೇಹಿತರೆ, ಟ್ರೈನ್ ಬಂತು. ಈಗ ಹತ್ತಿದ್ದೀನಿ, ಟ್ರೈನ್ ಒಳಗಡೆ ಕೂತಿದ್ದೀನಿ. ನನ್ನ ತಾಯಿಯ ತಮ್ಮ, ಅಂದರೆ ನನಗೆ ಸೋದರ ಮಾವ, ಆತನ ಮಗನ ಮದುವೆ, ಕುಟುಂಬದ ಕರೆ ಇಲ್ಲ ಅನ್ನಕ್ಕಾಗಲ್ಲ. ಸುತ್ತಾಡಬೇಕು ಅನ್ನೋದು ಒಂದು ಕಡೆ ಆದ್ರೆ ಮನೆಯ ಪ್ರೀತಿ ಇನ್ನೊಂದು ಕಡೆ. ಪ್ರಯಾಣ ಏನೋ ನಿಂತೋಯ್ತು, ಈಗ ದಿಕ್ಕೇ ಬದಲಾಗಿದೆ. ಕರ್ನಾಟಕ ನನ್ನನ್ನ ಪ್ರೀತಿಯಿಂದ ಕರೆಯುತ್ತಿದೆ. ನನ್ನ ಹಾಗೆ ನನ್ನ ಸುತ್ತಲೂ ಇರುವಂಥ ಈ ಪ್ರತಿಯೊಬ್ಬ ಪ್ರಯಾಣಿಕರ ಮುಖದಲ್ಲಿ ಒಂದೊಂದು ಕತೆ ಇದೆ. ಕಣ್ಣಲ್ಲಿ ಆತಂಕ ಮತ್ತು ಉತ್ಸಾಹ. ಈ ದೊಡ್ಡ ಟ್ರ್ಯಾಕ್ಗಳ ಮೇಲೆ ಸಾಗುತ್ತಿರುವಂಥ ಈ ಕಬ್ಬಿಣದ ಪೆಟ್ಟಿಗೆ ಕೇವಲ ದೇಹವನ್ನು ಮಾತ್ರವಲ್ಲ, ಮನಸ್ಸಿನ ಭಾವನೆಗಳನ್ನು ಹೊತ್ತು ಸಾಗುತ್ತಿತ್ತು. ಕೇರಳದ ಹಸಿರಿನಿಂದ ಕರ್ನಾಟಕದ ಹೊಸ ವಾತಾವರಣದ ಕಡೆಗೆ ಸಾಗುತ್ತಾ ನನ್ನ ಸುತ್ತಾಟದ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದೆ. ನಿಮಗೆ ಅದ್ಭುತವಾದಂಥ ಇನ್ನೊಂದು 3 ವ್ಯೂಗಳನ್ನು ತೋರಿಸ್ತೀನಿ. ನಿಜವಾಗ್ಲೂ ನಿಮಗೆ ಅದರಿಂದ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ, ಓಕೆನಾ?
ದುಡ್ಡಿಲ್ಲದ ನನ್ನ ಈ ಪ್ರಯಾಣದಲ್ಲಿ ಕಂಡಂಥ ಅಪರಿಚಿತರ ಪ್ರೀತಿ, ಆ ಬದುಕಿನ ಪಾಠಗಳು ಇವೆಲ್ಲವನ್ನ ಹೊತ್ಕೊಂಡು ನಾನು ಮತ್ತೆ ನನ್ನ ಕುಟುಂಬದ ಗೂಡಿನತ್ತ ಬಂದೆ. ಈ ರೈಲು ಪ್ರಯಾಣ ನನ್ನ ಬಾಲ್ಯದ ನೆನಪುಗಳ ಟೈಮ್ ಮಷಿನ್ ಆಗಿದೆ. ದೂರ ಸರಿದಿದ್ದ ಆ ಸಂಬಂಧಗಳು ಈಗ ಮತ್ತಷ್ಟು ಹತ್ತಿರವಾದಂತೆ ಭಾಸವಾಗುತ್ತಿದೆ. ನನ್ನ ನಿಲ್ದಾಣಕ್ಕೆ ಬಂದು ಕಾಲಿಟ್ಟೆ. ಕರ್ನಾಟಕದ ಮಣ್ಣಿನ ವಾಸನೆ, ಇದು ನನ್ನ ನೆಲ. ಏನೋ ಒಂಥರ ಖುಷಿ. ಕೆಲವೊಂದು ಸಲ ಹಿಂಗನ್ಸುತ್ತೆ, ಹೊರಗೆ ಹೋದಾಗ ಸಿಗೋ ಸ್ವಾತಂತ್ರ್ಯಕ್ಕಿಂತ ಮರಳಿ ಬಂದಾಗ ಸಿಗುವಂಥ ನೆಮ್ಮದಿನೇ ದೊಡ್ಡದನ್ಸ್ಬಿಡುತ್ತೆ. ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿಲಿ ಒಂದು ಕ್ರಾಸ್ ಇದೆ, ಅಲ್ಲಿ ನಿಂತಿದ್ದೀನಿ. ಒಂದು ದೊಡ್ಡ ಡಿಫ್ರೆನ್ಸ್ ಹೇಳ್ತೀನಿ. ಏನಂದ್ರೆ ಕೇರಳದಲ್ಲಿ ಪೊಲೀಸ್ ಇಲ್ಲ ಅಂದ್ರೂ ಕೂಡ ಹೆಲ್ಮೆಟ್ ಹಾಕೊಂಡು ತಿರುಗಾಡ್ತಾರೆ. ಕಾರಣ ಏನಂದ್ರೆ ಅಲ್ಲಿ ಕ್ಯಾಮ್ರಾಗಳು ಇರ್ತವೆ. ಈಗ ಕರ್ನಾಟಕದಲ್ಲಿ ಪೊಲೀಸ್ ಇದ್ರೂ ಕೂಡ ಅವ್ರ ಮುಂದೆನೇ ಹೆಲ್ಮೆಟ್ ಇಲ್ಲದೆ ಅಡ್ಡಾಡ್ತಾರೆ. ಯಾಕಂದ್ರೆ ಒಂದು ಕ್ಯಾಮ್ರಾಗಳಿಲ್ಲ, ಇನ್ನೊಂದು ಕ್ಯಾಮ್ರಾ ಇದ್ರೂ ಕೂಡ ಇವರು ಆ ಲೆವೆಲ್ಗೆ ಸ್ಟ್ರಿಕ್ ಆಗಲ್ಲ. ಕೇರಳದಲ್ಲಿ ಹೆಂಗಂದ್ರೆ 1000ದಲ್ಲಿ ಒಬ್ರು ಇಬ್ರು ಹೆಲ್ಮೆಟ್ನ ಹಾಕೋದನ್ನ ಬಿಡ್ತಾರೆ. ಇಲ್ಲಿ ನಮ್ ಕಡೆ ಹೆಂಗಂದ್ರೆ 1000ದಲ್ಲಿ ಒಬ್ರು ಇಬ್ರು ಹೆಲ್ಮೆಟ್ ಹಾಕ್ತಾರೆ. ಎಲ್ಲಾದ್ರೂ ಹೆಲ್ಮೆಟ್ ಕಾಣ್ತಿದೆಯಾ ನಿಮ್ಗೆ? ನೋಡಿ. ಥ್ಯಾಂಕ್ ಯು. ದೇವದುರ್ಗ ರೀಚ್ ಆದ್ಮೇಲೆ ಮತ್ತೆ ಸಿಗುವ. ನಾನು ಪ್ರಾರಂಭದಲ್ಲಿ ನಿಮಗೆ ಹೇಳಿದ್ದೆ ನನಗೆ ಟಿಕೆಟನ್ನು ಸ್ಪಾನ್ಸರ್ ಮಾಡಿದ್ದಾರೆ ಅಂತ. ಮಾಡಿದವ್ರು ಯಾರೂ ಅಲ್ಲ, ನಮ್ಮ ಸೋದರ ಮಾವನೇ. ಈಗ ತಾನೇ ಬಸ್ಸನ್ನ ಹಿಡಿದುಕೊಂಡೆ ಸ್ನೇಹಿತರೆ. ಇದು ಶಿರ್ವರ್ ಕ್ರಾಸ್ ನೋಡಿ. ಯಾವಾಗಾದ್ರೂ ನೀವು ದೇವದುರ್ಗದ ಕಡೆ ಬಂದ್ರೆ ಖಾದಿಮ್ ಚಿಕನ್ ಬಿರಿಯಾನಿ ಖಾನಾವಳಿ ಇದೆಯಲ್ವಾ, ಇಲ್ಲಿ ಒಂದ್ಸಲ ಚಿಕನ್ ಬಿರಿಯಾನಿ ಟ್ರೈ ಮಾಡಿ. ನಿಜವಲ್ಲೂ ಸಖತ್ ಅಂದ್ರೆ ಸಖತ್ತಾಗಿರುತ್ತೆ. ನಾನು ತುಂಬ ಸಲ ತಿಂದಿದ್ದೀನಿ, ಹಂಗಾಗಿ ಹೇಳ್ತಾ ಇದ್ದೀನಿ. ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ನಮ್ಮ ಅಪ್ಪಾಜಿ ಬಂದಿದ್ದಾರೆ. ಇಡೀ ಕರ್ನಾಟಕಕ್ಕೆ ಬಂದು ತಲುಪಿದ ಮೇಲೆ ಕೊನೆಯ ಲಿಫ್ಟ್ ನಮ್ಮ ಅಪ್ಪ ನನಗೆ ಕೊಡ್ತಿರೋದು. ಈಗ ಅವ್ರ ಜೊತೆ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ಯಾರ ಬಂದ್ರಲ್ಲ, ಏನೋ ಒಂಥರ ಖುಷಿ. ನಮ್ಮವರು ನಮಗಾಗಿ ಕಾಯ್ತಾ ಇರ್ತಾರೆ ಅನ್ನೋದು ಜಗತ್ತಿನ ಅತಿ ದೊಡ್ಡ ಸತ್ಯ. ಈ ನನ್ನ ಪ್ರಯಾಣದ ಹಿಂದೆ ನಮ್ಮ ಮನೆಯವರ ಸಪೋರ್ಟ್ ಎಷ್ಟಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇಲ್ಲಿ ನಮ್ಮ ಅಣ್ಣನ ಹೆಂಡತಿ, ನಮ್ಮ ತಾಯಿ ವೈನಿಯವರಿದ್ದಾರೆ. ಇದಾದ ಮೇಲೆ ಇಲ್ಲ ನೋಡ್ತಿದ್ದೀರಾ, ಸದ್ಯಕ್ಕೆ ನಾವಿರುವಂತಹ ಮನೆ ಇದು. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದಿರಾ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಇರೋದೊಂದು ಜೀವನ, ಎಲ್ಲರೂ ಖುಷಿಯಾಗಿರಕ್ ಬಿಡಿ. ಜೈ ಕರ್ನಾಟಕ ಮಾತೆ. ಲವ್ ಯು. ಟೇಕ್ ಕೇರ್. ಬಾಯ್. ನನ್ನ ಇಡೀ ಭಾರತ ಪ್ರಯಾಣದಲ್ಲಿ ಕೇರಳ ಒಂದು ವಿಶೇಷ ಅಧ್ಯಾಯವಾಗಿತ್ತು. 14 ಜಿಲ್ಲೆಗಳನ್ನು ಸಾಗಿ ಪರ್ವತಗಳಿಂದ ಸಮುದ್ರದ ತನಕ, ಅರಣ್ಯಗಳಿಂದ ಹಳ್ಳಿಗಳ ತನಕ ಎಲ್ಲೆಡೆ ನಾನು ಮನುಷ್ಯತ್ವವನ್ನು ಅನುಭವಿಸಿದ್ದೇನೆ, ಕಂಡಿದ್ದೇನೆ. ಈ ಪ್ರಯಾಣದಲ್ಲಿ ಲಿಫ್ಟ್ ಕೊಟ್ಟವರು, ಊಟ ಹಂಚಿದವರು, ದಾರಿ ತೋರಿಸಿದವರು, ಒಂದು ನಗುಮುಖದಿಂದ ಸ್ವಾಗತ ಮಾಡಿದವರು, ನಿಮ್ಮ ಪ್ರತಿಯೊಬ್ಬ ದಯೆ ನನಗೆ ಅಪಾರ ಶಕ್ತಿ ನೀಡಿದೆ. ನಿಮ್ಮ ಸಹಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಇಂದು ಕೇರಳದ ಕೊನೆಯ ವಿಡಿಯೋವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಇದು ಕೇವಲ ಟ್ರಾವೆಲ್ ಕಂಟೆಂಟ್ ಅಲ್ಲ, ಈ ರಾಜ್ಯದಲ್ಲಿ ನಾನು ಕಂಡಂತಹ ಮನುಷ್ಯತ್ವದ ಒಂದು ಸ್ಮರಣೆ. ಮುಂದಿನ ಪ್ರಯಾಣ ಶೀಘ್ರದಲ್ಲೇ ಆರಂಭವಾಗುತ್ತದೆ. ಇನ್ನು ಅನೇಕ ರಾಜ್ಯಗಳು, ಅನೇಕ ರಸ್ತೆಗಳು ಮತ್ತು ಹೊಸ ಮುಖಗಳು ನಮ್ಮನ್ನು ಕಾಯುತ್ತಿವೆ. ನನ್ನೊಂದಿಗೆ ಇರಿ. ಮುಂದಿನ ಅಧ್ಯಾಯಗಳಲ್ಲಿ ಇನ್ನೂ ಅನೇಕ ಸುಂದರ ಅನುಭವಗಳನ್ನು ಹಂಚಿಕೊಳ್ಳೋಣ. ಧನ್ಯವಾದಗಳು ಕೇರಳ, ಧನ್ಯವಾದಗಳು ಈ ಪ್ರಯಾಣವನ್ನು ವಿಶೇಷವಾಗಿಸಿದಂತಹ ಪ್ರತಿಯೊಬ್ಬರಿಗೂ, ಮತ್ತು ಇಷ್ಟು ದಿನ ಈ ವಿಡಿಯೋಗಳನ್ನು ನೋಡಿದಂತಹ ನಿಮಗೆಲ್ಲರಿಗೂ ಕೂಡ ತುಂಬ ಪ್ರೀತಿಯ ಧನ್ಯವಾದಗಳು.